ನಮಸ್ಕಾರ ಸ್ನೇಹಿತರೆ, ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಸ್ ಎಸ್ ಎಲ್ ಸಿ ರಿಸಲ್ಟು ಇವತ್ತು ಮಧ್ಯಾಹ್ನ 12 ಗಂಟೆಗೆ ರಿಸಲ್ಟ್ ಬರುತ್ತೆ ಅಂತ ಮಾರ್ನಿಂಗ್ ಒಂದು ವಿಡಿಯೋ ಮಾಡಿದ್ದೆ. ವಿದ್ಯಾರ್ಥಿಗಳಂತೂ ಕಾಮೆಂಟ್ ಮಾಡ್ತಾನೆ ಇದ್ದಾರೆ, ಸರ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರಲ್ಲ, ಇದು ಫೇಕ್ ನ್ಯೂಸ್ ಏನೋ ನೋಡಿ, ಎಸ್ ಎಸ್ ಎಲ್ ಸಿ ರಿಸಲ್ಟ್ ಇಷ್ಟು ಬೇಗ ಹೆಂಗೆ ಬಂದುಬಿಡುತ್ತೆ, ಕೋರ್ಟಲ್ಲಿ ನೋಡಿದ್ರೆ ಕೇಸ್ ನಡೀತಿದೆ, ಈ ಸಿಚುವೇಶನಲ್ಲಿ ಅದು ಹೆಂಗೆ ರಿಸಲ್ಟ್ ಕೊಟ್ಬಿಡ್ತಾರೆ. ಇವತ್ತು ಅನೌನ್ಸ್ ಮಾಡಿರೋದೇ ಅವರು ಗ್ರೇಡಿಂದ ಮಾರ್ಕ್ಸ್ ಕೊಡ್ತಾರೆ ಅಂದ್ಬಿಟ್ಟು ಅನೌನ್ಸ್ ಮಾಡಿರೋದೇ ನಿನ್ನೆ. ಇಷ್ಟು ಬೇಗ ಒಂದೇ ದಿನಕ್ಕೆ ಪೇಪರ್ಸ್ ಕರೆಕ್ಷನ್ ಎಲ್ಲ ಮಾಡಿಬಿಟ್ಟು ಹೆಂಗೆ ರಿಸಲ್ಟ್ ಕೊಟ್ಬಿಡ್ತಾರೆ, ಹೆಂಗ್ ಗ್ರೇಡು ಮಾರ್ಕ್ಸ್ ಬಗ್ಗೆ ಡಿಸೈಡ್ ಮಾಡ್ಬಿಡ್ತಾರೆ. ಇದು ಫೇಕ್ ನ್ಯೂಸ್. ರಿಸಲ್ಟ್ ಇವತ್ತು ಬರಲ್ಲ ಅಂತ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ರು. ಅದರಿಂದ ನಿಮ್ಗೊಂದು ಕ್ಲಾರಿಫಿಕೇಶನ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋನ ಮಾಡಿ ತಿಳಿಸ್ತಿದ್ದೀನಿ ಸ್ನೇಹಿತರೆ. ನಿಮಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಇವತ್ತು ಬರ್ತಿದೆಯಾ ಬರಲ್ವಾ, ಏನ್ ನಡೀತಿದೆ, ಗ್ರೇಡು ಮಾರ್ಕ್ಸ್ ಬಗ್ಗೆ ಎಲ್ಲ ಏನೇನು ನಡೀತಿದಾವೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಈಗ ಇಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಇವತ್ತು ಬರ್ತಿದ್ಯಾ ಬರ್ತಿಲ್ವಾ ಅಂತ ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಸ್ನೇಹಿತರೆ, ಇವತ್ತು 23 ಏಪ್ರಿಲ್ 2026 ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಿಮ್ಗೆ 100% ರಿಸಲ್ಟ್ ಬರ್ತಿದೆ. ಯಾಕಂದ್ರೆ ಸ್ವತಃ ನಿಮ್ಮ ಒಂದು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರೇ ಮಾಧ್ಯಮದವ್ರ ಮುಂದೆ ಬಂದ್ಬಿಟ್ಟು ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. 12 ಗಂಟೆಗೆ ನಾವು ಪ್ರೆಸ್ ಮೀಟ್ ಇಟ್ಬಿಟ್ಟು ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಟೈಮ್ ಬಂದ್ಬಿಟ್ಟು 10 ಗಂಟೆ 10 ನಿಮಿಷ ಆಗಿದೆ ನಾನು ಪ್ರೆಸೆಂಟ್ ಈ ವಿಡಿಯೋ ಮಾಡೋ ಟೈಮ್ಗೆ. ಇಲ್ಲಿ ನೋಡೋದಾದ್ರೆ ಇನ್ನೂ ನಿಮ್ದೇನು ಲಿಂಕ್ ಏನು ಆಕ್ಟಿವೇಟ್ ಆಗಿಲ್ಲ. ಇಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶದ ಲಿಂಕ್ ಏನು carresults.naic.in ಅಲ್ಲಿ ಅಪ್ಡೇಟ್ ಆಗಿಲ್ಲ. ಆದ್ರೆ ಇನ್ನೊಂದು 11 ಗಂಟೆಗೆ ಹಂಗೆ ಅಪ್ಡೇಟ್ ಮಾಡ್ಬೋದು. ಮತ್ತೆ 12 ಗಂಟೆ ಮೇಲೆ ನೀವು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದು. ಮತ್ತೆ ನೀವು ರಿಸಲ್ಟ್ ಚೆಕ್ ಮಾಡಬೇಕಾದ್ರೆ ಯಾವುದು ಅಂದ್ರೆ ಅದು ಸಿಕ್ ವೆಬ್ಸೈಟ್ ಅಲ್ಲೆಲ್ಲ ಹೋಗಿ ಚೆಕ್ ಮಾಡಿ. ಫೇಕ್ ವೆಬ್ಸೈಟ್ ಅಲ್ಲೆಲ್ಲ ಚೆಕ್ ಮಾಡಕ್ ಹೋಗ್ಲೇಬೇಡಿ. ಇಲ್ಲಿ ನೀವು ಅಫಿಷಿಯಲ್ ವೆಬ್ಸೈಟ್ ಆದ carresults.naic.in ಅಂತ ಏನಿದೆ ಇಲ್ಲಿ ಬಂದು ಚೆಕ್ ಮಾಡಿ. ಜಸ್ಟ್ ನೀವು ಈ ತರ ಟೈಪ್ ಮಾಡಿಬಿಟ್ಟು carresults. ನೋಡಿ ಇಲ್ಲಿ ನಾನು ಯಾವ ತರ ಟೈಪ್ ಮಾಡಿದ್ದೀನಿ ಆ ತರ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಇಲ್ಲಿ ದ್ವಿತೀಯ PUC ಪರೀಕ್ಷೆದ ಏನು ರಿಸಲ್ಟ್ ತೋರಿಸ್ತಿದೆಯೋ ಅದ್ರ ಕೆಳಗಡೆ ಇಲ್ಲ ಅದ್ರ ಮೇಲೆ ನಿಮ್ಗೆ ಎಸ್ ಎಸ್ ಎಲ್ ಸಿ ಫಲಿತಾಂಶದ ರಿಸಲ್ಟ್ ಲಿಂಕ್ ಆದ್ರೆ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟು ನಿಮ್ಮ ರಿಸಲ್ಟ್ ಅನ್ನ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ. ನೋಡಿ ಯಾವ್ದಂದ್ರೆ ಅದು ಫೇಕ್ ವೆಬ್ಸೈಟ್ ಅಲ್ಲೆಲ್ಲ ಚೆಕ್ ಮಾಡಕ್ ಹೋಗ್ಬೇಡಿ. ಹಾಗಾದ್ರೆ ಪೇಪರ್ಸ್ ಕರೆಕ್ಷನ್ ಎಲ್ಲ ಇಷ್ಟು ಬೇಗ ಮಾಡ್ಬಿಟ್ರಾ? ಇಲ್ಲಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಮ್ಗೆ ಅಪ್ಡೇಟ್ ಕೊಟ್ಟಿಲ್ಲ. ಮತ್ತೆ ಗ್ರೇಡು ಮಾರ್ಕ್ಸ್ ಅಲ್ಲಿ ಮಾರ್ಕ್ಸೇ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದೆ ನಿನ್ನೆ. ಅದೆಂಗೆ ಹಿಂದಿ ಎವ್ಯಾಲ್ಯೂಯೇಷನ್ ಎಲ್ಲ ಮಾಡಿರ್ತಾರೆ ಅಂದ್ರೆ ಹಿಂದಿ ಪೇಪರ್ಸ್ ಕರೆಕ್ಷನ್ ಎಲ್ಲ ಆಲ್ರೆಡಿ ಮುಗಿದಿದೆ. ಗ್ರೇಡ್ ಕೊಡ್ಬೇಕಾ ಇಲ್ಲ ಮಾರ್ಕ್ಸ್ ಕೊಡ್ಬೇಕಾ ಅನ್ನೋದನ್ನ ಅಷ್ಟೇ ಪೆಂಡಿಂಗ್ ಇಟ್ಕೊಂಡಿದ್ರು. ನಿನ್ನೆ ಆಲ್ರೆಡಿ ಡಿಸೈಡ್ ಆಯ್ತು ಮಾರ್ಕ್ಸೇ ಅನ್ಬಿಟ್ಟು. ಅದರಿಂದ ಈಗ ನಿಮಗೆ ಫಾಸ್ಟ್ ಆಗಿ ಅವರೆಲ್ಲ ಅಪ್ಡೇಟ್ ಮಾಡಿಬಿಟ್ಟು ಪ್ರೋಸೆಸ್ ತುಂಬಾನೇ ಬೇಗ ನಡೆದಿದೆ. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಒಂದು ನೀವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಇಷ್ಟು ಫಾಸ್ಟ್ ಆಗಿ ಮಾಡ್ತಿದ್ದಾರೆ ಅನ್ಬಿಟ್ಟು ನಿಮ್ಗೆ ಎಸ್ ಎಸ್ ಎಲ್ ಸಿ ಅಲ್ಲಿ ಹಿಂದಿಯಲ್ಲಿ ಮಾರ್ಕ್ಸ್ ಕಡಿಮೆ ಕೊಡೋದಾಗ್ಲಿ ನಿಮ್ಮನ್ನ ಫೈಲ್ ಮಾಡೋದಾಗ್ಲಿ ಎಲ್ಲ ಮಾಡಿರಲ್ಲ. ತುಂಬಾ ಲಿಬರಲ್ ಕರೆಕ್ಷನ್ ಮಾಡಿರ್ತಾರೆ, ಎಲ್ಲರನ್ನು ಪಾಸ್ ಮಾಡಿರ್ತಾರೆ. ಆಲ್ರೆಡಿ ಕರೆಕ್ಷನ್ ಎಲ್ಲ ಲಿಬರಲ್ ಇರುತ್ತೆ. ಮತ್ತೆ ಆದಷ್ಟು ಎಲ್ಲರನ್ನು ಪಾಸ್ ಮಾಡಿರ್ತಾರೆ. ಯಾಕಂದ್ರೆ ಈ ತರ ಗ್ರೇಡ್ ಕನ್ಫ್ಯೂಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ನಿಮ್ಮ ಒಂದು ಎಜುಕೇಶನ್ ಮಿನಿಸ್ಟರ್ ಆದ ಮಧು ಬಂಗಾರಪ್ಪ ಅವರು. ಈ ಒಂದು ಕನ್ಫ್ಯೂಷನ್ ಗ್ರೇಡ್ ಕೊಡ್ತೀವಿ ಅನ್ನುವಂತ ಒಂದು ತಲೆನೋವೆಲ್ಲ ಸ್ಟಾರ್ಟ್ ಮಾಡಿದ್ದೆ ಅವರು. ಅದರಿಂದ ಅವ್ರ ಮೇಲೆ ಈಗ ಬಂದ್ಬಿಡುತ್ತೆ ಅನ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹಿಂದಿಯಲ್ಲಿ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ. ಮತ್ತೆ ಆದಷ್ಟು ಯಾವ ವಿದ್ಯಾರ್ಥಿಗಳನ್ನು ಫೈಲ್ ಮಾಡಲ್ಲ, ಎಲ್ಲರದು ಒಳ್ಳೆ ರಿಸಲ್ಟೇ ಆಗುತ್ತೆ. ಈಗ ರಿಸಲ್ಟ್ ಅಂತೂ ನೀವು ನಾನು ಹೇಳ್ದಂಗೆನೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಇನ್ನೂ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ನೆಕ್ಸ್ಟ್ ನಿಮ್ಗೆ ವಿಡಿಯೋ ಮಾಡಾದ್ರೆ ತಿಳಿಸ್ಕೊಡ್ತೀನಿ.